ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ವಿತ್ ವಿನೀತಾ. ಈ ಕ್ಲಾಸಲ್ಲಿ ನಾವು ಎಕನಾಮಿಕ್ಸ್ದು ಬ್ರ್ಯಾಂಚಸ್ಸಲ್ಲಿ ನಾವು ಎರಡನ್ನ ನೋಡ್ತಾ ಹೋಗ್ತೀವಲ್ವ, ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. ಅದರಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ತಿಳಿತಾ ಹೋಗೋಣ. ಸಮಗ್ರ ಅರ್ಥಶಾಸ್ತ್ರ. ಕಳೆದ ಕ್ಲಾಸಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ ಬಗ್ಗೆ ತಿಳ್ಕೊಂಡು ಈ ಕ್ಲಾಸಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಇನ್ನೊಂದು ಹೆಸರು ಸಹ ಕನ್ನಡದಲ್ಲಿ ಹೇಳ್ತಾ ಹೋಗ್ತಾರೆ, ಸ್ಥೂಲ ಅರ್ಥಶಾಸ್ತ್ರ ಅಂತಲೂ ಕರಿತಾ ಹೋಗ್ತೀವಿ. ಹಾಗಾಗಿ ಇದಕ್ಕೆ ನೀವು ಇಂಗ್ಲೀಷಲ್ಲಿರೋ ಕ್ವಶನನ್ನು ಒಂದ್ಸತಿ ಓದಿ ಮಕ್ಕಳೇ, ಕನ್ನಡ ಮೀಡಿಯಂ ಮಕ್ಕಳು. ಇಲ್ಲದಿದ್ದರೆ ನೀವು ಇದನ್ನು ಕನ್ಫ್ಯೂಷನ್ ಮಾಡಿ ಸೂಕ್ಷ್ಮದ ಆನ್ಸರನ್ನು ಇದಕ್ಕೆ ಬರೆದು ಬಿಡ್ತೀರಾ. ಹಾಗಾಗಿ ಒಂದ್ಸತಿ ನೋಡ್ಕೊಂಡು ಬರಿಬೇಕು. ಇದನ್ನು ಸಮಗ್ರ ಅರ್ಥಶಾಸ್ತ್ರವನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅರ್ಥಶಾಸ್ತ್ರದಲ್ಲಿ? ವ್ಯಾಗ್ನರ್ ಫ್ರಿಶೆ. ಅದೇ ಥರ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಪರಿಚಯಿಸಿದವರು ಯಾರು ಅಂತಲೂ ಕೇಳ್ಬೋದು. ಅದಕ್ಕೂ ಆನ್ಸರ್ ಯಾವುದು? ವ್ಯಾಗ್ನರ್ ಫ್ರಿಶೆ. ಸೊ ನೋಡ್ಕೊಂಡು ಬರಿಬೇಕು. ಅದು ಮ್ಯಾಕ್ರೋ ಎನ್ನುವಂತಹ ವರ್ಡ್ ಎನ್ನುವಂಥದ್ದು ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ನ ಮ್ಯಾಕ್ರೋಸ್ ಎನ್ನುವಂತಹ ಒಂದು ವರ್ಡ್ನಿಂದ ಬಂದಿದೆ. ಮ್ಯಾಕ್ರೋಸ್ ಅಂತ ಹೇಳಿದ್ರೆ ಬಿಗ್ ಅಥವಾ ಲಾರ್ಜ್, ದೊಡ್ಡದು ಅಥವಾ ಬೃಹತ್ ಎನ್ನುವಂತಹ ಅರ್ಥವನ್ನು ಹೊಂದಿದೆ. ಈಗ ಅದರಲ್ಲೇ ಹೇಳ್ತಾ ಇದೆಯಲ್ವ, ಹೆಸರಲ್ಲೇ ಮ್ಯಾಕ್ರೋಸ್ ಎನ್ನುವಂಥದ್ರಲ್ಲಿ ಹೇಳ್ತಾ ಹೋಗ್ತಾ ಇದೆ ಸಮಗ್ರ, ಇಡೀ ಸಮಗ್ರ ಆರ್ಥಿಕತೆಯ ಕುರಿತು ಅಧ್ಯಯನ. ಸೂಕ್ಷ್ಮ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಘಟಕದ ಕುರಿತ ಅಧ್ಯಯನ ಅಲ್ವಾ. ಸ್ಮಾಲ್ ಯೂನಿಟ್ ಆಗಿ ನಾವೇನು ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಅದರಲ್ಲಿ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ವೈಯಕ್ತಿಕವಾಗಿ ಅಧ್ಯಯನ ಸೂಕ್ಷ್ಮದಲ್ಲಿ ಮಾಡ್ತೀವಿ. ಇದರಲ್ಲಿ ಆಗಿಲ್ಲ. ಇದರಲ್ಲಿ ಸಮಗ್ರವಾದ ಅಧ್ಯಯನ ಎನ್ನುವಂಥದ್ದು ನಡೀತಾ ಹೋಗುತ್ತೆ. ಫಸ್ಟ್ ಮೀನಿಂಗ್ ನೋಡೋಣ ಮಕ್ಕಳೇ. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ಅಗ್ರಿಗೇಟ್ಸ್ ಆರ್ ಆವರೇಜಸ್ ಕವರಿಂಗ್ ದಿ ಎಂಟೈರ್ ಎಕನಾಮಿ. ಇದರಲ್ಲೇ ಹೆಸರೇ ಹೇಳ್ತಾ ಹೋಗ್ತಿದೆ ನೋಡಿ, ಸ್ಟಡಿ ಆಫ್ ಅಗ್ರಿಗೇಟ್ಸ್, ಸರಾಸರಿ ಅಧ್ಯಯನ ಅಲ್ವಾ, ಅಥವಾ ಆವರೇಜಸ್ ಕವರಿಂಗ್ ದಿ ಎಂಟೈರ್ ಎಕಾನಮಿ. ಇಡೀ ಆರ್ಥಿಕತೆಯನ್ನು ಏನು ಮಾಡೋದು, ಒಟ್ಟಾಗಿ ಅಧ್ಯಯನ ಮಾಡೋದು ಅಥವಾ ಅದರ ಸರಾಸರಿಯಾಗಿ ಅದನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದೇ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಹೇಳ್ತಾ ಹೋಗ್ತಾರೆ. ಯಾವುದೆಲ್ಲ ಬರುತ್ತೆ ಹಾಗಾದರೆ ಈ ಎಕನಾಮಿಯಲ್ಲಿ ಬರುವಂತಹ ಏನು ಎಂಟೈರ್ ಎಕನಾಮಿ ಅಂತ ಹೇಳಿದ್ರೆ ಯಾವುದೆಲ್ಲ ಬರ್ಬೋದು? ಅದರಲ್ಲಿ ಯಾವುದು ಟೋಟಲ್ ಇನ್ಕಮ್ ಆಗಿರ್ಬೋದು, ಒಟ್ಟು ಆದಾಯ, ಟೋಟಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ನ್ಯಾಷನಲ್ ಇನ್ಕಮ್ ಎನ್ನುವಂಥದ್ದು ರಾಷ್ಟ್ರೀಯ ಆದಾಯ ಆಗಿರ್ಬೋದು. ಮತ್ತು ನೆಕ್ಸ್ಟ್ ಬರುತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಆಗಿರ್ಬೋದು, ಇಡೀ ಒಂದು ಭಾರತದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನೋದು ರೇಟ್ ಆಗಿರ್ಬೋದು, ರಫ್ತು ಆಮದುವಿನ ದರ, ಹೀಗೆ ಅದರಲ್ಲಿ ಒಂದೊಂದಲ್ಲ, ಸಮಗ್ರವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಅದೇ ಸಮಗ್ರ ಅರ್ಥಶಾಸ್ತ್ರ. ಅದನ್ನು ಈಸಿಯಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ದಿ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಅಲ್ವಾ. ಅರ್ಥಶಾಸ್ತ್ರದ ಒಂದು ಶಾಖೆ ಸಮಗ್ರ ಅರ್ಥಶಾಸ್ತ್ರ. ಇದು ಏನನ್ನು ಅಧ್ಯಯನ ಮಾಡುತ್ತೆ? ದಟ್ ಸ್ಟಡೀಸ್ ದಿ ಎಕನಾಮಿ ಆ್ಯಸ್ ಎ ಓಲ್. ಇಡೀ ಸಮಗ್ರವಾಗಿ ಆರ್ಥಿಕತೆಯನ್ನು ಅಧ್ಯಯನ ಮಾಡೋದು. ಸಮಗ್ರ ಅರ್ಥಶಾಸ್ತ್ರ ಎಂದರೆ ಒಂದು ದೇಶ ಸಮಗ್ರ ಆರ್ಥಿಕತೆಯ, ಒಂದು ದೇಶದ ಸಮಗ್ರ ಆರ್ಥಿಕತೆಯ ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರದ ಒಂದು ಶಾಖೆಯೇ ಸಮಗ್ರ ಅರ್ಥಶಾಸ್ತ್ರ. ಎಕ್ಸಾಂಪಲ್ ಕೊಡೋದು ನಿಮಗೆ ಏನೂ ಅರ್ಥ ಆಗಲ್ಲ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಇಂಡಿಯನ್ GDP, ಒಟ್ಟು ಸ್ವದೇಶಿ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಂಡಿಯಾದ ಒಟ್ಟು ಸ್ವದೇಶಿ ಉತ್ಪನ್ನ, ನಮ್ಮ ದೇಶದಿಂದ ನಾವು ಉತ್ಪಾದನೆ ಮಾಡುವಂಥ ಎಲ್ಲ ಸರಕು ಸೇವೆಗಳ ಒಟ್ಟು ಅಣರೂಪಿ ಮೌಲ್ಯ ಎನ್ನುವಂಥದ್ದು ಎಷ್ಟಿದೆ? ಒಂದೋ ಎರಡೋ ವಸ್ತುವನ್ನು ನಾವು ಉತ್ಪಾದನೆ ಮಾಡುವಂಥದ್ದು ಒಂದು ದೇಶದ ಉತ್ಪಾದನೆ ಅಂತ ಎಷ್ಟು ಬರುತ್ತೆ ಅಷ್ಟನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಧ್ಯಯನ ಮಾಡುತ್ತೆ. ಇನ್ಫ್ಲೇಷನ್ ಇನ್ ಇಂಡಿಯಾ, ಒಂದು ಭಾರತದ ಹಣದುಬ್ಬರದ ಬಗ್ಗೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ, ಭಾರತದ ನಿರುದ್ಯೋಗದ ದರ. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ ಎನ್ನುವಂಥದ್ದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು, ಇದೆಲ್ಲದರ ಕುರಿತು ಅಧ್ಯಯನ ಮಾಡುವಂಥದ್ದು. ಶಾರ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಇಂಡಿವಿಜುವಲ್ ಆಗಿ ಅಧ್ಯಯನ ಮಾಡುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಓಲ್ ಎಕನಾಮಿಯನ್ನೇ ಅಧ್ಯಯನ ಮಾಡುತ್ತೆ. ಆರ್ಥಿಕತೆಯ ಸಂಪೂರ್ಣವಾದ ಅಧ್ಯಯನ ಎನ್ನುವಂಥದ್ದು ಸಮಗ್ರ ಮಾಡುತ್ತೆ. ಸೂಕ್ಷ್ಮ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗುತ್ತೆ. ಕಳೆದ ಕ್ಲಾಸಲ್ಲಿ ನನಗೊಂದು ಕಮೆಂಟ್ಸ್ ಬಂದಿತ್ತು, ವಾಟ್ ಅಬೌಟ್ ಮೈಕ್ರೋ ಎಕನಾಮಿಕ್ಸ್ ಬಿಫೋರ್ ಆಲ್ಫ್ರೆಡ್ ಮಾರ್ಷಲ್ ಅಂತ ಅಲ್ವಾ. ಆಲ್ಫ್ರೆಡ್ ಮಾರ್ಷಲ್ದು ಅವರಕ್ಕಿಂತ ಮುಂಚೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವಂಥದ್ದು ಏನಾಗಿತ್ತು, ಎನ್ನುವಂಥದ್ದಲ್ವ ಇತ್ತು. ಮೈಕ್ರೋ ಎಕನಾಮಿಕ್ಸ್ ಆಗಿರ್ಬೋದು, ಮ್ಯಾಕ್ರೋ ಅಲ್ಲ. ಈಗ ಅವರಿಗೆ ಒಂದು ಫಾದರ್ ಬಂದಿಲ್ಲ ಅಂತ ಹೇಳಿದ್ರು ಅದು ಇರುತ್ತೆ, ಆ ಟಾಪಿಕ್ ಎನ್ನುವಂಥದ್ದು ಇರುತ್ತೆ. ಆದರೆ ಇವರನ್ನು ಫಾದರ್ ಅಂತೇಳಿ ಕರಿತಾ ಹೋಗ್ತೀವಿ ಅಂತ ಹೇಳಿದ್ರೆ, ಇವರು ಆ ವಿಷಯದ ಬಗ್ಗೆ ಹೆಚ್ಚಿನದಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಮತ್ತು ಅವರು ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿರ್ತಾರೆ, ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಿರ್ತಾರೆ. ಅದಕ್ಕೆ ಅವರನ್ನು ಯಾವತ್ತೂ ಪಿತಾಮಹ ಅಂತ. ಈಗ ನಾನು ಹೇಳಿದ್ದೆ, ನಮ್ಮ ಅರ್ಥಶಾಸ್ತ್ರ ಎನ್ನುವಂಥದ್ದು ಆರ್ಥಿಕತೆಯ ಬಗೆಗಿನ ಅಧ್ಯಯನ ಎನ್ನುವಂಥದ್ದು ಮನುಷ್ಯ ಇದ್ದಾಗಲಿಂದ ಅದಿತ್ತು.
ಆದರೆ ಅದನ್ನು ಮೊದಲೇ ನಾನು ಹೇಳ್ತಾ ಇದ್ದೆ, ಸಮಾಜ ವಿಜ್ಞಾನದ ಒಂದು ಭಾಗವಾಗಿ ಅದನ್ನು ಅಧ್ಯಯನ ಮಾಡ್ತಿದ್ದೋ ನಾವು, ಸೋಷಿಯಲ್ ಸ್ಟಡಿಯಲ್ಲಿ ಒಂದು ಪಾರ್ಟ್ ಆಗಿತ್ತು. ಆದರೆ ಆ್ಯಡಮ್ ಸ್ಮಿತ್ ಅವರು ಏನು ಮಾಡ್ತಾರೆ, ತನ್ನ ಬುಕ್ಕಾದ ವೆಲ್ತ್ ಆಫ್ ನೇಷನಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಹೆಚ್ಚು ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡ್ತಾರೆ ಯಾವುದನ್ನು, ಅರ್ಥಶಾಸ್ತ್ರವನ್ನು. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ಅದೊಂದು ಸ್ಟ್ರಾಂಗ್ ಸಬ್ಜೆಕ್ಟಾಗಿ ಏನಾಗುತ್ತೆ, ಮಾರ್ಪಾಡಾಗುತ್ತೆ. ಅದಕ್ಕೆ ಆ್ಯಡಮ್ ಸ್ಮಿತನ್ನು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅದೇ ಥರನೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಹಾಗೆ ಮಾಡ್ತಾ ಹೋಗ್ತಾರೆ. ಅವರು ಒಂದು ವ್ಯಕ್ತಿಯ ಬಗೆಗಿನ ಅಧ್ಯಯನಕ್ಕೆ ಒಂದು ವ್ಯಕ್ತಿಯ ಅನುಭೋಗ, ಆ ಥರ ಒಂದು ಇಂಡಿವಿಜುವಲ್ ಆಗಿರುವಂತಹ ಒಂದು ವ್ಯಕ್ತಿಯ ವಾಂಟ್ಸ್ ಆಗಿರ್ಬೋದು ಅಥವಾ ಒಂದು ಎಲ್ಲ ವಿಷಯಗಳನ್ನು ಅವರ ಅಧ್ಯಯನ ಮಾಡ್ತಾರೆ. ಮತ್ತು ಈ ಮೈಕ್ರೋ ಎನ್ನುವಂಥ ಕಾನ್ಸೆಪ್ಟಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಎನ್ನುವಂಥದ್ದು ಕೊಡ್ತಾ ಹೋಗ್ತಾರೆ. ಅವರು ಹೇಳುವಂಥದ್ದು, ಈ ಮೈಕ್ರೋ ಎಕನಾಮಿಕ್ಸಿಂದ ಮಾತ್ರ ದೇಶ ಅಭಿವೃದ್ಧಿ ಹೊಂದುತ್ತೆ. ಈಗ ಇಂಡಿವಿಜುವಲ್ ಆಗಿ ಒಂದೊಂದು ಸಮಸ್ಯೆಗಳನ್ನು ಅಥವಾ ಒಂದೊಂದು ಅವಶ್ಯಕತೆಗಳನ್ನು ಗೌರ್ಮೆಂಟ್ ಪೂರೈಸ್ತಾ ಹೋಗ್ತಾ ಏನಾಗುತ್ತೆ, ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ ಆಲ್ಫ್ರೆಡ್ ಮಾರ್ಷಲ್ದು ಕಾನ್ಸೆಪ್ಟ್ ಆಗಿತ್ತು. ಅದಕ್ಕೆ ಅವರಷ್ಟು ಸ್ಟ್ರಾಂಗ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದ್ದಕ್ಕೆ ಅವರನ್ನು ಫಾದರ್ ಅಂತ ಕರೆದಿದ್ದು ಅಷ್ಟೇ, ಅದಕ್ಕಿಂತ ಮುಂಚೆ ಇತ್ತು. ಅದೇ ಥರ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದಕ್ಕೂ ಮೊದಲಿಂದ ಇದ್ದಿದ್ರೂ ಸಹ ಅದಕ್ಕೆ ಜಾನ್ ಮೆನಾರ್ಡ್ ಕೇನ್ಸ್ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಸಮಗ್ರ ಅರ್ಥಶಾಸ್ತ್ರದಿಂದ ಮಾತ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಇವರು ಹೇಳುವಂಥದ್ದು, ಕೇನ್ಸ್ ಹೇಳುವಂಥದ್ದು. ಏಕೆ ಇವರು ಹೇಳ್ತಾರೆ, ಒಂದೊಂದು ಘಟಕದ ಕುರಿತು ಅಧ್ಯಯನ ಮಾಡ್ತಾ ಇರೋದಲ್ಲ, ಸಮಗ್ರವಾಗಿ ಅಧ್ಯಯನ ಮಾಡ್ತಾ ಹೋಗಬೇಕು ಅಂತ ಇವರು ಹೇಳುತ್ತಾರೆ. ಜೊತೆಯಲ್ಲಿ ಅವರ ಒಂದು ಬುಕ್ ಇದೆ ಮಕ್ಕಳು, ಫೇಮಸ್ ಬುಕ್ ಇದೆ, ತುಂಬ ಇಂಪಾರ್ಟೆಂಟ್. ಇದನ್ನು ಅವರು 1936ರಲ್ಲಿ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ. ಏನದು, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಇದನ್ನು ಜನರಲ್ ಥಿಯರಿ ಅಂತಲೂ ಕರಿತಾ ಹೋಗ್ತೀವಿ. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಇದಕ್ಕೆ ಹೆಚ್ಚಾಗಿ ಎಲ್ಲರೂ ಹೇಳ್ತಾ ಹೋಗುವಂಥದ್ದು ಉದ್ಯೋಗದ ಮೇಲಿನ ಸಾಮಾನ್ಯ ಸಿದ್ಧಾಂತ ಅಂತಲೂ ಶಾರ್ಟಾಗಿ ಹೇಳ್ತಾ ಹೋಗ್ತಾರೆ, ಅಥವಾ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತಲೂ ಬರ್ತಾ ಹೋಗುತ್ತೆ. ಜನರಲ್ ಥಿಯರಿ ಅಂತ ಕೇಳಿದ ತಕ್ಷಣ ನೀವು ಜಾನ್ ಮೆನಾರ್ಡ್ ಕೇನ್ಸ್ನ ಬಗ್ಗೆ ಯೋಚನೆ ಮಾಡಿ. ಕಾರಣ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನೀವು ತುಂಬ ಕೇನ್ಸ್ ಅವ್ರದ್ದು ಥಿಯರಿಯ ಬಗ್ಗೆ ನೀವು ಕಲಿತಾ ಹೋಗ್ತೀರಾ. ಓಕೆನಾ, ಇದು ಇಂಪಾರ್ಟೆಂಟ್ ಈ ಕ್ವಶನ್ ಅಂತ. ಅದಕ್ಕೆ ಇವರನ್ನು ಫಾದರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಫೀಚರ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಲಕ್ಷಣಗಳು ಯಾವುದಲ್ಲ, ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಕರಿತಾ ಹೋಗ್ತೀವಿ. ಏನೆಲ್ಲ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಟಡೀಸ್ ದಿ ಎಕನಾಮಿಕ್ ಆ್ಯಸ್ ಎ ಹೋಲ್, ಸಮಗ್ರ ಆರ್ಥಿಕತೆಯ ಅಧ್ಯಯನ. ಇದು ಇಂಡಿವಿಜುವಲ್ ಆಗಿ ಅಧ್ಯಯನ ಮಾಡಲ್ಲ, ಇದು ಇಡೀ ಅರ್ಥಶಾಸ್ತ್ರವನ್ನು ಅಗ್ರಿಗೇಟ್ ಆಗಿ ಅಧ್ಯಯನ ಮಾಡ್ತಾ ಹೋಗುತ್ತೆ, ಸರಾಸರಿಯಾಗಿ ಒಟ್ಟಾಗಿ ಅಧ್ಯಯನ ಮಾಡ್ತಾ ಹೋಗುತ್ತೆ. ನಾನು ಹೇಳಿದೆ ಯಾವುದು, ಸಚ್ ಆ್ಯಸ್ ಟೋಟಲ್ ಎಂಪ್ಲಾಯ್ಮೆಂಟ್ ಅಥವಾ ಟೋಟಲ್ ರೆವಿನ್ಯೂ, ಒಟ್ಟು ಆದಾಯ, ಒಟ್ಟು ವೆಚ್ಚ ಎನ್ನುವಂಥದ್ದು, ಟೋಟಲ್ ಎಕ್ಸ್ಪೆಂಡಿಚರ್, ಈ ಥರ ಎಲ್ಲವನ್ನು ಅಗ್ರಿಗೇಟ್ ಮಾಡಿಬಿಟ್ಟು ಒಂದು ದೇಶದ ಎಲ್ಲ ವಿಷಯಗಳನ್ನು, ಆರ್ಥಿಕತೆಯನ್ನೇ ಒಟ್ಟಾಗಿ ಹೇಳ್ತಾ ಹೋಗುತ್ತೆ ಅಥವಾ ಒಟ್ಟಾಗಿ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇದು ಪ್ರಮುಖವಾದ ಒಂದು ಲಕ್ಷಣ. ಸೆಕೆಂಡ್ ಒನ್ ಏನು ಹೇಳ್ತಾ ಹೋಗುತ್ತೆ, ಸ್ಟಡೀಸ್ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ. ಒಟ್ಟು ಬೇಡಿಕೆ ಮತ್ತು ಒಟ್ಟು ಪೂರೈಕೆ ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಅಥವಾ ನಾವು ಮೊದಲು ಮೈಕ್ರೋಲಿ ಏನು ಹೇಳ್ತಾ ಇದ್ದೋ, ಒಂದು ಈರುಳ್ಳಿಯ ಡಿಮ್ಯಾಂಡ್ ಎನ್ನುವಂಥದ್ದು ಒಂದು ಮಾರ್ಕೆಟಲ್ಲಿ ಎಷ್ಟಿದೆ, ಇದು ಹಾಗೆ ಅಲ್ಲ, ಎಲ್ಲ ನಮ್ಮ ದೇಶದಲ್ಲಿ ಬೇಡಿಕೆಯಲ್ಲಿರುವ ಎಲ್ಲ ಸರಕುಗಳ ಬಗ್ಗೆಯೂ ಇದು ಅಧ್ಯಯನ ಮಾಡುತ್ತೆ. ಅದೇ ಥರ ಪೂರೈಕೆ ಬಗ್ಗೆಯೂ ಅಧ್ಯಯನ ಮಾಡುತ್ತೆ. ಅದರ ಜೊತೆಯಲ್ಲ ಯಾವುದೆಲ್ಲ ಇದರಿಂದ ಏನು ಪ್ರಯೋಜನ ಮ್ಯಾಕ್ರೋ ಎಕನಾಮಿಕ್ಸಿಂದ, ಈ ಥರ ಅಧ್ಯಯನ ಮಾಡೋದ್ರಿಂದ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕಂಡುಹಿಡಿಬೋದು. ಯಾವ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಯಾವೆಲ್ಲ ವಸ್ತುಗಳಿಗೆ ಡಿಮ್ಯಾಂಡ್ ಎನ್ನುವಂಥದ್ದು ಕಡಿಮೆಯಲ್ಲಿ ಇದೆ ಎನ್ನುವಂಥದ್ದೆಲ್ಲವೂ ಕಂಡುಹಿಡಿಬೋದು. ಆ ವಸ್ತುಗಳನ್ನು ಹೆಚ್ಚೆಚ್ಚು ಉತ್ಪಾದನೆಗೆ ಎನ್ಕರೇಜ್ ಮಾಡ್ಬೋದು. ಆ ರೀತಿ ಸಮಗ್ರ ಅರ್ಥಶಾಸ್ತ್ರ ಇದಕ್ಕೆ ಇದ್ರದ್ದು ಒಂದು ಪ್ರಮುಖವಾದ ಲಕ್ಷಣ ಆಗಿದೆ. ನೆಕ್ಸ್ಟ್, ಸ್ಟಡೀಸ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಕುರಿತು ಅಧ್ಯಯನ ಮಾಡುತ್ತೆ. ನಮ್ಮ ದೇಶ ಎನ್ನುವಂಥದ್ದು, ಕಾರಣ ಈಗ ಒಬ್ಬೊಬ್ಬ ವ್ಯಕ್ತಿಯ ಕುರಿತು ಅಧ್ಯಯನ ಮಾಡ್ತಾ ಹೋದರೆ ತುಂಬ ಸಮಯ ಎನ್ನುವಂಥದ್ದು ಹಿಡಿಯುತ್ತೆ ಅಲ್ವಾ. ಅದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಹೇಳ್ತಾ ಹೋಗುತ್ತೆ, ನೀವು ಇಲ್ಲಿ ಇಂಡಿವಿಜುವಲ್ ಆಗಿ ಅಧ್ಯಯನ ಮಾಡ್ತಾ ಹೋದರೆ ಒಂದು ದೇಶದ ಗ್ರೋತ್ ಎನ್ನುವಂಥದ್ದು ನಮಗೆ ತಿಳಿಯೋಕ್ಕೆ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಒಂದು ರಾಷ್ಟ್ರದ ಇಡೀ ಆದಾಯ ಎಷ್ಟು, ಟೋಟಲ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗಬೇಕು. ಆಗ ಮಾತ್ರ ಈಗ ಕೆಲವೊಬ್ಬರ ಕೈಯಲ್ಲಿ ದುಡ್ಡು ಇರುತ್ತೆ, ಕೆಲವೊಬ್ಬರ ಕೈಯಲ್ಲಿ ದುಡ್ಡು ಇರೋದಿಲ್ಲ. ನೀವು ಇಂಡಿವಿಜುವಲ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಷ್ಟರಲ್ಲಿ ತುಂಬ ಟೈಮ್ ಎನ್ನುವಂಥದ್ದು ಹಿಡಿಯುತ್ತೆ. ನಮ್ಮ ದೇಶದ ಗ್ರೋತ್ ಸರಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ರಾಷ್ಟ್ರೀಯ ಆದಾಯದ ಬಗ್ಗೆ ಒಟ್ಟಾಗಿ ಅಧ್ಯಯನ ಮಾಡಬೇಕು ಅಂತ ಸಮಗ್ರ ಅರ್ಥಶಾಸ್ತ್ರ ಹೇಳುತ್ತೆ. ನೆಕ್ಸ್ಟ್, ಸ್ಟಡೀಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಒಂದು ದೇಶದ ಉದ್ಯೋಗ ಎಷ್ಟಿದೆ, ಉದ್ಯೋಗ ಮತ್ತು ನಿರುದ್ಯೋಗ ದರದ ಬಗ್ಗೆ, ಮತ್ತು ಎಷ್ಟು ಜನರಿಗೆ ನಿರುದ್ಯೋಗಿಗಳು ಇದ್ದಾರೆ ನಮ್ಮ ದೇಶದಲ್ಲಿ ಎನ್ನುವಂಥದ್ದನ್ನು ಅಧ್ಯಯನ ಮಾಡುತ್ತೆ. ಇದರಿಂದ ಏನು ಪ್ರಯೋಜನ, ಉದ್ಯೋಗಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಂದು
ಎರಡನೆಯದಾಗಿ ನಿರುದ್ಯೋಗದ ಸಮಸ್ಯೆಯನ್ನು ನಮಗೆ ಗುರುತಿಸಿದಾಗ ಅವರಿಗೆ ಹೆಚ್ಚೆಚ್ಚು ಉದ್ಯೋಗವನ್ನು ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡ್ಬೋದು, ಸರ್ಕಾರ ಸೃಷ್ಟಿ ಮಾಡಬೇಕು. ಆಗ ಏನಾಗುತ್ತೆ, ನಮ್ಮ ದೇಶದಲ್ಲೂ ಸಂಪೂರ್ಣವಾದ ಉದ್ಯೋಗ ಎನ್ನುವಂಥದ್ದು ಎಲ್ಲರಿಗೂ ಸಿಗುವಂತೆ ಆಗುತ್ತೆ. ಹಾಗಾಗಿ ನಾವು ಇದೆಲ್ಲ ಸ್ಟಡಿ ಮಾಡೋದು ಏಕೆ, ಮೊದಲು ನಾವು ಸಮಸ್ಯೆಯನ್ನು ಗುರುತಿಸಬೇಕಲ್ವಾ. ಇಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅದಕ್ಕೆ ಕಾರಣ ಏನು ಅಂತ ಗುರುತಿಸಬೇಕು. ಅದಾದಮೇಲೆ ಕೆಲವೊಂದು ಯೋಜನೆಗಳನ್ನು ತಂದು ಆ ಕಾರಣಕ್ಕೆ ಪರಿಣಾಮವನ್ನು ಸಹ ನಾವು ಕೊಡ್ತಾ ಹೋಗಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಎಕಾನಮಿ ಎನ್ನುವಂಥದ್ದು ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ಉದ್ಯೋಗಿಗಳ ಬಗ್ಗೆನೂ ತಿಳ್ಕೊಳ್ಬೇಕು, ಜೊತೆಯಲ್ಲಿ ನಿರುದ್ಯೋಗಿಗಳು ಎಷ್ಟು ಜನ ಅಂತಲೂ ಗೊತ್ತಾಗಬೇಕು. ಆಗ ಮಾತ್ರ ನಮಗೆ ಸಂಪೂರ್ಣ ಉದ್ಯೋಗ ಎನ್ನುವಂಥದ್ದು ನಮ್ಮ ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡ್ಬೋದು ಅಂತ. ಕೊನೆಯದಾಗಿ ಸ್ಟಡೀಸ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್. ಹಂಗೆ ಹೇಳಿದ್ರೆ ಏನು, ಹಣದುಬ್ಬರ, ಹಣದ ಕುಸಿತ ಅಂತ ಹೇಳಿದ್ರೆ ಏನು. ಈಗ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಮಗ ಸ್ಟೂಡೆಂಟ್ಸ್. ಇಲ್ಲಿ ನಾನು ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಒಂದು ಶಾರ್ಟಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಏನು ಇನ್ಫ್ಲೇಷನ್, ಹಣದುಬ್ಬರ ಅಂತ ಹೇಳಿದ್ರೆ, ಹಣದುಬ್ಬರ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಬೆಲೆ, ಸರಕಿನ ಬೆಲೆ ಎನ್ನುವಂಥದ್ದು ಯಾವತ್ತೂ ಹೆಚ್ಚಾಗಿ ಹಣದ ಬೆಲೆ ಅಥವಾ ಹಣದ ಮೌಲ್ಯ ಎನ್ನುವಂಥದ್ದು ಕಡಿಮೆ ಆಗುವಂಥ ಪರಿಸ್ಥಿತಿ. ಅರ್ಥ ಆಗಿಲ್ಲ ಅಲ್ಲ, ಹೇಳ್ತೀನಿ. ಮೊದಲು ಈಗ ನಿಮ್ಮ ತಾಯಿಯವರ ಕಾಲದಲ್ಲೆಲ್ಲ ಅವ್ರು ಹೇಳ್ತಾರಲ್ವ, 1000 ರೂಪಾಯಿಗೆ ಚಿನ್ನ ಸಿಗುತ್ತೆ. ಅದಕ್ಕೆ ಅಷ್ಟು ವರ್ಷ, ಕೆಲವೊಂದು ವರ್ಷಗಳ ಹಿಂದೆ ಅಷ್ಟೇ 1000 ರೂಪಾಯಿಗೆ 1 ಪವನ್ ಎನ್ನುವಂಥದ್ದು ಸಿಗ್ತಾ ಇತ್ತು. ಅದೇ ಇವಾಗ ಏನಾಗಿದೆ, 1,00,000 ರೂಪಾಯಿಗೆ ಮಾತ್ರ ಒಂದು ಚಿನ್ನ ಎನ್ನುವಂಥದ್ದು ಸಿಗ್ತಾ ಇದೆ. ಆಗ ಚಿನ್ನದ ಬೆಲೆ ಚಿನ್ನದ ಮೌಲ್ಯ ಎನ್ನುವಂಥದ್ದು ಏನು, ಚಿನ್ನದ ಬೆಲೆ ಎನ್ನುವಂಥದ್ದೇನು ಹೆಚ್ಚು, ಗೋಲ್ಡ್ದು ಬೆಲೆ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಆದರೆ ಆ ಕೊಡುವಂಥ ದುಡ್ಡು 1000 ರೂಪಾಯಿಗೇನು ಈಗ ಬೆಲೆನೇ ಇಲ್ಲ, 1,00,000ಕ್ಕೂ ಈಗ ಏನು ಬೆಲೆ ಇಲ್ಲ, ಸಮ ಆಗಿದೆ ನೋಡಿ. 1000 1,00,000 ಸಮ ಆಗ್ತಾ ಇದೆ. ಹಣದ ಮೌಲ್ಯ ಎನ್ನುವಂಥದ್ದು ಏನಾಗ್ತಾ ಇದೆ, ಕುಸಿತಾ ಇದೆ, ಡಿಕ್ಲೈನ್ ಆಗ್ತಾ ಇದೆ. ಈ ಪರಿಸ್ಥಿತಿಗೆ ನಾವು ಏನಂತ ಹೇಳುವಂಥದ್ದು, ಚಿನ್ನ ಎಕ್ಸಾಂಪಲ್ ಕೊಟ್ಟಿದ್ದು ಮಕ್ಕಳೇ. ಈ ಥರ ಈಗ ಟೊಮೆಟೊ ಆಗಿರ್ಬೋದು, ಹಿಂದೆ 10 ರೂಪಾಯಿ ಕೊಟ್ಟರೆ ಎಷ್ಟು ಟೊಮೆಟೊ ಸಿಗ್ತಾಯಿತ್ತು, 1 kg 2 kg ಎಲ್ಲ ಸಿಗ್ತಾಯಿತ್ತು. ಇವಾಗ ನಾವು 25 30 ಕೊಡಬೇಕು ಅಲ್ವಾ. ಆಗ ಏನಾಗಿದೆ, ದುಡ್ಡಿನ ಬೆಲೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ, ಆದರೆ ಆ ಟೊಮೆಟೊವಿನ ಬೆಲೆ ಎನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಅದು ಇನ್ಫ್ಲೇಷನ್ ಎನ್ನುವಂಥದ್ದು ಹೇಳುವಂಥದ್ದು. ಹಣದುಬ್ಬರ, ಎಲ್ಲ ಸರಕುಗಳ ಬೆಲೆ ಹೆಚ್ಚಾಗಿ ಹಣದ ಮೌಲ್ಯ ಕಡಿಮೆ ಆಗುವಂಥದ್ದು. ಆಗ ಎಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ಲಿ, ಪರ್ಚೇಸಿಂಗ್ ಪವರ್ ಎನ್ನುವಂಥದ್ದು, ನಮ್ಮ ವ್ಯಕ್ತಿಗಳ ಕೊಂಡುಕೊಳ್ಳುವ ಸಾಮರ್ಥ್ಯ ಎನ್ನುವಂಥದ್ದು ಕುಸಿಯುತ್ತೆ. ಈಗ ನಮ್ಮ ಕೈಯಲ್ಲಿ ಈಗ ನನಗೆ ಸಂಬಳ ಈಗ 20,000 ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ ಮಕ್ಕಳೇ. ಆ 20,000ಕ್ಕೆ ಬೆಲೆನೇ ಇಲ್ಲ. ಕಾರಣ ಏನು, ನಮ್ಮಲ್ಲಿರುವಂತಹ ಸರಕುಗಳ ಬೆಲೆ ಎನ್ನುವಂಥದ್ದು ಹೆಚ್ಚು ಇದೆ. ಆ 20,000 ತಗೊಂಡೋಗಿ ನಾನು ಒಂದ್ಸತಿ ಒಂದು ಶಾಪಿಂಗ್ಗೆ ಅಂತೇಳಿ ಹೋದರೆ, ಒಂದು ಏನು ಸೂಪರ್ ಮಾರ್ಕೆಟಿಗೆ ಏನಾದರೂ ಹೋದರೆ ಅಥವಾ ಒಂದು ಸಂತೆಗೆ ಹೋದರೆ 10,000 ಮುಗ್ದು ಹೋಗ್ತಾ ಇದೆ. ನಾನು ಆ ಒಂದು ದಿನ ಖರೀದಿ ಮಾಡುವಾಗ ಅಂತ ಹೇಳಿದ್ರೆ ನನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ, ನಾನು ವಸ್ತುಗಳನ್ನು ಪರ್ಚೇಸ್ ಮಾಡೋದು ಕಡಿಮೆ ಆಗುತ್ತೆ. ಕಾರಣ ನನ್ನ ಕೈಲಿರೋ ದುಡ್ಡೆಲ್ಲ ಮುಗ್ದೋಯ್ತು. ಒಂದು ತಿಂಗಳದ್ದು ಒಂದು ದಿನಕ್ಕೆ ಮುಗ್ದೋದ್ರೆ ಏನು ಮಾಡ್ತೀರ ನೀವು ಅಲ್ವಾ. ಅದಕ್ಕೆ ಕೊಂಡುಕೊಳ್ಳುವ ಸಾಮರ್ಥ್ಯ. ಆಗ ಜನರು ಆ ಹಣವನ್ನು ಖರೀದಿ ಮಾಡದೆ, ಸರಕು ಸೇವೆಗಳನ್ನು ಖರೀದಿ ಮಾಡದೇ ಇದ್ರೆ ನಮ್ಮ ಎಕನಾಮಿಕ್ಸಿಗೆ ಒಳ್ಳೆಯದಾ? ಇಲ್ಲ. ದುಡ್ಡನ್ನು ನಾವು ಏನು ಅನುಭೋಗ ಎನ್ನುವಂಥದ್ದು ನಡೀತಾನೆ ಇರಬೇಕು, ಕನ್ಸಂಪ್ಷನ್. ಆ ನಡೆಯದೇ ಇದ್ದರೆ ಏನು ನಮ್ಮ ಎಕಾನಮಿಗೆ ಒಳ್ಳೆಯದಲ್ಲ. ಆ ಪ್ರಾಬ್ಲಮ್ ಏನು, ಹಣದುಬ್ಬರ ಎನ್ನುವಂಥ ಸಮಸ್ಯೆ. ಅದೇ ಥರ ಡಿಫ್ಲೇಷನ್, ಹಣದ ಕುಸಿತ ಅಂತ ಹೇಳಿದ್ರೆ ಅದ್ರದ್ದು ಡೈರೆಕ್ಟ್ ಆಪೋಸಿಟ್. ಗೂಡ್ಸಿನ ಪ್ರೈಸ್ ಎನ್ನುವಂಥದ್ದೇ ಕಡಿಮೆ. ಈಗ ಟೊಮೆಟೊ ನಿಮಗೆ 1 ರೂಪಾಯಿಗೆ ಸಿಗ್ತಾ ಇದೆ, ಆದರೆ ಹಣದ ಬೆಲೆ ಮೌಲ್ಯ ಎನ್ನುವಂಥದ್ದು ಹೆಚ್ಚು. ಆದರೆ ದುಡ್ಡಿಗೆ ಭಯಂಕರವಾದ ಬೆಲೆ ಇದೆ. 1 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಬೇಕಾದರೆ ಎಷ್ಟು ಐಟಮ್ಸ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಂತ ಬಂದಾಗ ಅದು ಒಳ್ಳೆಯದಾ? ಇಲ್ಲ. ಈಗ ಚಿನ್ನ ನಿಮಗೆ ಬರೀ 1000 ರೂಪಾಯಿಗೆ ಇವಾಗ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ. 1 ಪೌಂಡ್ ಚಿನ್ನಕ್ಕೆ 1000 ರೂಪಾಯಿಂದ ಬಂದಾಗ ಗೋಲ್ಡ್ ಶಾಪಲ್ಲಿ ಎಷ್ಟು ಜನ ಹೋಗಿ ನಿಲ್ತಾರೆ ಅಲ್ಲಿ ಅಲ್ವಾ. ಅಲ್ಲಿ ಏನೆಲ್ಲ ಆಗ್ಬೋದು. ಅದು ಸಹ ನಮ್ಮ ಎಕಾನಮಿಯಲ್ಲಿಗೆ ಒಳ್ಳೆಯದಲ್ಲ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೂ ಒಳ್ಳೆಯದಲ್ಲ. ತುಂಬ ಜನ ಏನು ಲಿಮಿಟೇಷನ್ ಇಲ್ಲದೆ ಹೋಗಿ ಪರ್ಚೇಸ್ ಮಾಡೋದು ಸರಿಯಲ್ಲ. ಹಾಗಾಗಿ ಇನ್ಫ್ಲೇಷನ್ ಎನ್ನುವಂಥದ್ದು ನಮ್ಮಲ್ಲಿ ಬೇಡ, ಡಿಫ್ಲೇಷನ್ ಎನ್ನುವಂಥದ್ದು ಬೇಡ. ನಮ್ಮಲ್ಲಿ ಬೇಕಾಗಿರೋದು ಏನು, ಪ್ರೈಸ್ ಸ್ಟೆಬಿಲಿಟಿ ಎನ್ನುವಂಥದ್ದು, ಬೆಲೆಯ ಸ್ಥಿರತೆ ಎನ್ನುವಂಥದ್ದು, ಏನು ಸ್ಟೇಬಲ್ ಆದಂಥ ಒಂದು ಸಿಚುವೇಶನ್. ಭಯಂಕರ ಹೆಚ್ಚು ಅಲ್ಲ, ಭಯಂಕರ ಕಡಿಮೆ ಅಲ್ಲ, ಒಂದು ಲೆವೆಲಲ್ಲಿ ಹೋಗ್ತಾ ಇರಬೇಕು. ಕಾರಣ ಈ ಸೊಸೈಟಿ ಹೋಗ್ತಾ ಅದು ಅಡ್ಜಸ್ಟ್ ಆಗಿ ಹೋಗ್ತಾ ಹೋಗಬೇಕು. ಹಾಗಾಗಿ ಇದನ್ನು ಕೂಡ ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಸ್ಟಡಿ ಮಾಡುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಸ್ಕೋಪ್ ಏನಲ್ಲ, ವ್ಯಾಪ್ತಿ ಏನು ಅಂತ ನೋಡ್ತಾ ಹೋಗೋಣ. ಏನಂತ ಹೇಳಿದ್ರೆ ಯಾವುದೆಲ್ಲ ಟಾಪಿಕ್ದ ಬಗ್ಗೆ ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಸ್ಟಡಿ ಮಾಡ್ತಾ ಹೋಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಸ್ಕೋಪಿಗೆಲ್ಲ ದೊಡ್ಡ ಡಿಫ್ರೆನ್ಸ್ ಇರಲ್ಲ ಮಕ್ಕಳು. ಎಲ್ಲ ಕಾನ್ಸೆಪ್ಟಲ್ಲೂ ಇದೆರಡೂ ಸೇಮ್ ಆಗಿ ಇರುತ್ತೆ. ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಿದ್ರೆ ಸಾಕು.
ಯಾವುದೆಲ್ಲ ಸ್ಕೋಪ್, ಫಸ್ಟ್ ಇದರಲ್ಲಿ ನ್ಯಾಷನಲ್ ಇನ್ಕಮ್ದು ಬಗ್ಗೆ ಸ್ಟಡಿ ಮಾಡ್ತಾ ಹೋಗುತ್ತೆ ಅಲ್ವಾ. ರಾಷ್ಟ್ರೀಯ ಆದಾಯ, ಒಂದು ದೇಶದ ರಾಷ್ಟ್ರೀಯ ಆದಾಯ ಎಷ್ಟು ಅಂತೆಲ್ಲ ಹೇಳ್ಕೊಂಡು ಅದು ಸ್ಟಡಿ ಮಾಡ್ತಾ ಹೋಗುತ್ತೆ. ಎಂಪ್ಲಾಯ್ಮೆಂಟ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ದ ಬಗ್ಗೆನೂ ಅಧ್ಯಯನ ಮಾಡುತ್ತೆ. ಇದನ್ನೆಲ್ಲ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜನರಲ್ ಪ್ರೈಸ್ ಲೆವೆಲ್, ಸಾಮಾನ್ಯ ಬೆಲೆಯ ಮಟ್ಟ ಎನ್ನುವಂಥದ್ದಲ್ವ, ನಾನು ಹೇಳಿದೆ ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು, ಹಾಗಾಗಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಣದ ಬಗ್ಗೆಯೂ ಬ್ಯಾಂಕಿಂಗ್ ಬಗ್ಗೆ, ಮನಿ ಬ್ಯಾಂಕಿಂಗ್, ಹಣ ಬ್ಯಾಂಕಿಂಗ್ದು ಕುರಿತು ಅಧ್ಯಯನ ಮಾಡುತ್ತೆ. ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಕುರಿತು. ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವಂಥದ್ದು ಇಂಪಾರ್ಟೆಂಟ್. ನಾವು ಮೈಕ್ರೋ ಬಗ್ಗೆ ಅಧ್ಯಯನ ಮಾಡುವಾಗ ಮೈಕ್ರೋದಲ್ಲಿ ಫಾರಿನ್ ಇದು ಟ್ರೇಡ್ದ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸೇ ಕೊಡ್ತಾ ಹೋಗಲ್ಲ ಅಲ್ವಾ, ಅಲ್ಲಿ ಒಂದು ವಸ್ತುದ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತೀವಿ ನಾವು. ಆದರೆ ಇವರು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಹೆಚ್ಚಾಗಿ ನಾವು ಇಂಟರ್ನ್ಯಾಷನಲ್ ಟ್ರೇಡ್ಗೂ ಏನು ಇಂಪಾರ್ಟೆನ್ಸ್ ಎನ್ನುವಂಥದ್ದು ಕೊಡ್ತಾ ಹೋಗುತ್ತೆ. ಮತ್ತು ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್, ಹಣದುಬ್ಬರ ಮತ್ತು ಹಣದುಬ್ಬರದ ಕುಸಿತದ ಬಗ್ಗೆಯೂ ಸಹ ಅಧ್ಯಯನ ಮಾಡ್ತಾ ಹೋಗುತ್ತೆ. ಇದೆಲ್ಲ ಅದರೊಳಗೆ ಬರುತ್ತೆ. ಈಗ ನಾವು ಇಂಪಾರ್ಟೆನ್ಸ್, ಮಹತ್ವ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಎಲ್ಪ್ಸ್ ಟು ಫಾರ್ಮುಲೇಟ್ ಗವರ್ನಮೆಂಟ್ ಎಕನಾಮಿಕ್ ಪಾಲಿಸಿ. ಸರ್ಕಾರ ತನ್ನ ನೀತಿಗಳನ್ನು ರೂಪಿಸಲು ಅದಕ್ಕೆ ಸಹಾಯ ಮಾಡುತ್ತೆ. ಗೌರ್ಮೆಂಟ್ ಈಗ ನೋಡಿ ಇದೆಲ್ಲ ಇದರ ಬಗ್ಗೆ ಎಲ್ಲ ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಸ್ಟಡಿ ಮಾಡುತ್ತೆ ಮಕ್ಕಳೇ. ಈಗ ನಮ್ಮ ರಾಷ್ಟ್ರೀಯ ಆದಾಯ ಕಡಿಮೆ ಇದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ಳಿದ್ದೆ ಅಧ್ಯಯನ ಮಾಡಿದಾಗ. ಆಗ ನಾವೇನು ಮಾಡ್ಬೋದು, ಇದನ್ನು ಹೆಚ್ಚು ಮಾಡಲಿಕ್ಕಿರುವಂತಹ ಕಾರ್ಯಕ್ರಮಗಳನ್ನೆಲ್ಲ ಜಾರಿಗೊಳಿಸುವಂಥದ್ದು, ಜನರಿಗೆ ಜಾಸ್ತಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು, ಜೊತೆಯಲ್ಲಿ ಉತ್ಪಾದನೆಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡುವಂಥದ್ದು. ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಹೆಚ್ಚಾಗಬೇಕು, ರಾಷ್ಟ್ರೀಯ ವರಮಾನ ಎನ್ನುವಂಥದ್ದು ಹೆಚ್ಚಾಗಬೇಕಾದ್ರೆ ಅಲ್ವಾ, ಬೇರೆ ದೇಶದವರು ನಮ್ಮಲ್ಲಿ ಬಂದು ಹೂಡಿಕೆ ಇನ್ವೆಸ್ಟ್ ಮಾಡಬೇಕು, ಬೇರೆ ಕಂಪನಿಗಳು ದೇಶದ ಕಂಪನಿಗಳು ನಮ್ಮಲ್ಲಿ ಬಂದುಬಿಟ್ಟು MNC ಕಂಪನಿಗಳು ನಮ್ಮಲ್ಲೂ ಸ್ಟಾರ್ಟ್ ಆಗಬೇಕು. ಈ ರೀತಿಯೆಲ್ಲ ಆದಾಗ ನಮ್ಮ ದೇಶಕ್ಕೆ ವಿದೇಶಿ ಹಣ ಎನ್ನುವಂಥದ್ದು ಬರ್ತಾ ಹೋಗುತ್ತೆ. ಆಗ ಅದರಿಂದನೂ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಸೊ ಇದಕ್ಕೆ ತಕ್ಕಂತಹ ಕಾರ್ಯಕ್ರಮಗಳನ್ನು ತರಬೇಕು ಗೌರ್ಮೆಂಟ್. ಈಗ ಮೊದಲೆಲ್ಲ ಫಾರಿನ್ ಟ್ರೇಡಿಗೆ ಎನ್ನುವಂಥದ್ದಕ್ಕೆ ಇದ್ದಂತಹ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಆದರೆ ಇವಾಗ ಏನಾಗ್ತಿದೆ, ಎಲ್ಲ ಗೌರ್ಮೆಂಟ್ ಹೆಚ್ಚಿನ ಇಂಪಾರ್ಟೆನ್ಸ್ ಎನ್ನುವಂಥದ್ದು ಫಾರಿನ್ ಟ್ರೇಡಿಗೆ ಕೊಡ್ತಾ ಇದೆ. ಅದಕ್ಕಾಗಿ ಕೆಲವೊಂದು ಪಾಲಿಸೀಸನ್ನು ತರುತ್ತೆ. ಈಗ ನೋಡಿ, ಆವತ್ತು ನಮ್ಮ ನ್ಯೂಸ್ ಪೇಪರಲ್ಲಿ ಟಿ ವಿಲೆಲ್ಲ ನೋಡುವಾಗ ನಮ್ಮ ದೇಶದ ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾ ಹೋಗ್ತಾರೆ, ಫಾರಿನಲ್ಲಿ ಇರೋದನ್ನು ನೋಡ್ತೀವಿ. ಅವರು ಟೂರ್ ಹೋಗೋದಲ್ಲ, ಅವರು ಆ ದೇಶಗಳಲ್ಲಿ ಹೋಗಿ ಅಲ್ಲಿರುವಂತಹ ಕಂಪನಿ ಹೆಡ್ಗಳನ್ನಾಗಿರ್ಬೋದು ಅಥವಾ ದೇಶದ ಯಾರು ಪ್ರೈಮ್ ಮಿನಿಸ್ಟರ್ಸನೋ ಅಥವಾ ಪ್ರೆಸಿಡೆಂಟ್ಸನೋ ಮೀಟ್ ಆಗಿಬಿಟ್ಟು ಅವರು ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದಕ್ಕೆ ಕೆಲವೊಂದು ಅವರು ಒಪ್ಪಂದಗಳನ್ನೆಲ್ಲ ಹಾಕ್ಕೊಂಡು ಬರುವಂಥದ್ದು. ಹಾಗಾಗಿ ಆ ಥರ ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ. ಸೊ ಅವರೇನು ಅದಕ್ಕೆ ನಮ್ಮ ದೇಶದ ಸಮಸ್ಯೆ ಏನು ಅಂತ ಗುರುತಿಸುವಂಥದ್ದು, ಅದು ಹೆಚ್ಚು ಮಾಡಲಿಕ್ಕೆ ಕೆಲವೊಂದು ಪಾಲಿಸಿ ನೀತಿಗಳನ್ನು ತರಬೇಕು. ಅದೆಲ್ಲ ತರಬೇಕು ಅಂತ ಹೇಳಿದ್ರೆ ನಾವು ಅದು ಮ್ಯಾಕ್ರೋ ಎಕನಾಮಿಕ್ಸನ್ನು ಕಲ್ತಿರಬೇಕು, ಹೆಚ್ಚಾಗಿ ತಿಳ್ಕೊಂಡಿರಬೇಕು. ಸೆಕೆಂಡ್ ಒನ್, ಎಲ್ಪ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್. ನಾನು ಹೇಳಿದೆ ಹಣದುಬ್ಬರಕ್ಕೆ ಕಾರಣಗಳೇನು, ಹಣದ ಕುಸಿತಕ್ಕೂ ಕಾರಣ ಏನು ಅಂತ. ಅದಕ್ಕಿರುವಂತಹ ಕಂಟ್ರೋಲ್ ಮೆಷರ್ಸ್ ಏನಲ್ಲ, ನಿಯಂತ್ರಣ ಮಾಡಬೇಕಾದ ವಿಧಾನಗಳನ್ನು ಇದು ನಮಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಎಲ್ಪ್ಸ್ ಟು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತೆ. ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಬೇರೆ, ಆರ್ಥಿಕ ಬೆಳವಣಿಗೆ ಬೇರೆ. ಅಭಿವೃದ್ಧಿ ಎನ್ನುವಂಥದ್ದು ಏನು, ಅದೊಂದು ಕ್ವಾಲಿಟೇಟಿವ್ ಮೆಥಡ್. ಅದು ಕ್ವಾಲಿಟೇಟಿವ್ ಅಂತ ಹೇಳಿದ್ರೆ ಏನು, ಗುಣಾತ್ಮಕವಾದದ್ದು. ಇಲ್ಲಿ ಬೆಳವಣಿಗೆ ಎನ್ನುವಂಥದ್ದು ಕ್ವಾಂಟಿಟೇಟಿವ್ ಅಂತ ಹೇಳಿದ್ರೆ ಪರಿಮಾಣಾತ್ಮಕವಾದದ್ದು. ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಅಮೇರಿಕಾದಲ್ಲಿ ನಾವು ಕಂಡು ಬರುವಂಥದ್ದು ಎಕನಾಮಿಕ್ ಗ್ರೋತ್, ಅಲ್ಲಿ ಬೆಳವಣಿಗೆ, ಅವರು ಶ್ರೀಮಂತ ದೇಶ. ಭಾರತದಲ್ಲಿ ನಾವು ಕಂಡು ಬರುವಂಥದ್ದು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅಭಿವೃದ್ಧಿ. ಅಮೇರಿಕ ದೇಶದಲ್ಲೂ ಮೊದಲಾಗಿದ್ದು ಅಭಿವೃದ್ಧಿ, ಅದಾದಮೇಲೆ ಲಾಸ್ಟ್ ಆಗುವಂಥದ್ದು ಬೆಳವಣಿಗೆ, ಫೈನಲ್ ಸ್ಟೇಜ್. ಭಾರತ ಈಗ ಅಭಿವೃದ್ಧಿ ಹೊಂದುತ್ತಾ ಇದೆ, ನೆಕ್ಸ್ಟ್ ಅದು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂತ ಹೇಳುವಾಗ ಆ ದೇಶದ ಎಲ್ಲ ವಿಷಯಗಳು ಸರಿಯಾಗ್ತಾ ಹೋಗಬೇಕು. ಏನು ಬಡತನ, ನಿರುದ್ಯೋಗ ಸಮಸ್ಯೆ, ಎಲ್ಲ ತಲಾದಾಯ ಚಿಕ್ಕದನ್ನು ಸಹ ಸರಿಪಡಿಸ್ಕೊಂಡು ಹೋಗಬೇಕು. ಅದಾದಮೇಲೆ ಆಗುವಂಥದ್ದು ಅಭಿವೃದ್ಧಿ. ಬೆಳವಣಿಗೆ ಅಂತ ಹೇಳಿದ್ರೆ ಶ್ರೀಮಂತ ದೇಶಗಳಲ್ಲಿ ಮಾತ್ರ ನಾವು ಗ್ರೋತ್ ಕಾಣುವಂಥದ್ದು. ಅಲ್ಲಿ ಬರೀ ನಾವು ಮೆಷರ್ಸ್, ಆದಾಯದ ಮುಖಾಂತರ ಮಾತ್ರ ನಾವು ಅಧ್ಯಯನ ಮಾಡುವಂಥದ್ದು. ಅಲ್ಲಿ ಸಮಸ್ಯೆಗಳು ಕಡಿಮೆ ಇರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು, ಡೈರೆಕ್ಟ್ ಗ್ರೋತ್ ಎನ್ನುವಂಥದ್ದು. ಈಗ ಅರ್ಥ ಆಯ್ತಾ? ಹಾಗಾಗಿ ಅದರ ಬಗ್ಗೆಯೂ ಸಹ ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್ ಮೇಂಟೈನ್ಸ್ ಪ್ರೈಸ್ ಸ್ಟೆಬಿಲಿಟಿ ಎನ್ನುವಂಥದ್ದು, ಬೆಲೆಯ ಸ್ಥಿರತೆ. ಇದನ್ನು ಕಂಟ್ರೋಲ್ ಮಾಡಿದ್ರೇ ಸಾಕು. ಇನ್ಫ್ಲೇಷನ್ ಡಿಫ್ಲೇಷನ್ ಎನ್ನುವಂಥದ್ದು ಕಂಟ್ರೋಲ್ ಆದಾಗ ನಮ್ಮಲ್ಲಿ ಏನಾಗುತ್ತೆ, ಪ್ರೈಸ್ ಎನ್ನುವಂಥದ್ದು ಸ್ಟೆಬಿಲಿಟಿಯನ್ನು ಕಾಣಿಸ್ಬೋದು. ನೆಕ್ಸ್ಟ್ ಎನ್ಕರೇಜಸ್ ಇಂಟರ್ನ್ಯಾಷನಲ್ ಟ್ರೇಡ್, ಹೆಚ್ಚು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದೇನು ಮಾಡುತ್ತೆ, ಪ್ರೋತ್ಸಾಹವನ್ನು ಕೊಡ್ತಾ ಹೋಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ನಡೆದಾಗ ಮಾತ್ರ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಅಂತಾರಾಷ್ಟ್ರೀಯವಾಗಿ ಹಣ ಎನ್ನುವಂಥದ್ದು ಸಹ ನಮ್ಮ ದೇಶಕ್ಕೆ ಹರಿದು ಬರುತ್ತೆ. ಇದೊಂದು. ನೆಕ್ಸ್ಟ್ ಎಲ್ಪ್ಸ್ ಇನ್
ಎಫಿಷಿಯೆಂಟ್ ಯೂಸ್ ಆಫ್ ನ್ಯಾಷನಲ್ ರಿಸೋರ್ಸಸ್, ರಾಷ್ಟ್ರೀಯ ನೈಸರ್ಗಿಕ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡುತ್ತೆ. ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಇದೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಅಧ್ಯಯನ ಅತ್ಯವಶ್ಯಕ ಅಂತೇಳಿ ನೋಡ್ಬೋದು. ಈಗ ನಾವು ಒಂದು ತುಂಬ ಇಂಪಾರ್ಟೆಂಟ್ ಅದೊಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಯಾವುದೆಲ್ಲ. ಫಸ್ಟ್ ನೋಡಿ ಮಕ್ಕಳೇ, ಮೈಕ್ರೋದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು, ನೀವು ಬೇಕಾದರೆ ಬರಿಬೋದು. ಮೈಕ್ರೋ ಅಂತ ಹೇಳಿದ್ರೆ ಅರ್ಥ ಮೈಕ್ರೋ ಮೀನ್ಸ್ ಸ್ಮಾಲ್ ಅಲ್ವಾ, ಸಣ್ಣದು. ಮ್ಯಾಕ್ರೋ ಮೀನಿಂಗ್ ಏನು, ಲಾರ್ಜ್ ಅಥವಾ ದೊಡ್ಡದು. ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಫಸ್ಟ್ ಒಂದು ಬರ್ಕೊಳ್ಳಿ, ಸ್ಟಡೀಸ್ ಇಂಡಿವಿಜುವಲ್ ಎಕಾನಮಿ ಯೂನಿಟ್ಸ್, ವೈಯಕ್ತಿಕ ಘಟಕಗಳ ಅಧ್ಯಯನ. ಇಲ್ಲಿ ಸ್ಟಡೀಸ್ ದಿ ಎಕಾನಮಿ ಆಸ್ ಎ ಓಲ್, ಸಂಪೂರ್ಣ ಆರ್ಥಿಕತೆಯ ಅಧ್ಯಯನ ಎನ್ನುವಂಥದ್ದು. ಇದು ಇಂಡಿವಿಜುವಲ್ ಸ್ಟಡಿ, ಇದು ಓಲ್ ಎಕನಾಮಿ ಸ್ಟಡಿ. ಓಕೆನಾ. ಸೆಕೆಂಡ್ ಒನ್ ಏನಿದೆ, ಇಂಡಿವಿಜುವಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇಲ್ಲಿ ವೈಯಕ್ತಿಕವಾದಂತಹ ಡಿಮ್ಯಾಂಡ್ ಬಗ್ಗೆನೂ ನಿಮಗೆ ಪಾಯಿಂಟ್ಸ್ ಜಾಸ್ತಿ ಬರೀಬೇಕು ಅಂತಂದರೆ ಇಟ್ ಸ್ಟಡೀಸ್ ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಬರಿಬೋದು. ಇಲ್ಲಿ ಏನು ವೈಯಕ್ತಿಕ ಬೇಡಿಕೆ ಕುರಿತು ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬೇಕಾದ್ರೆ ವೈಯಕ್ತಿಕ ಪೂರೈಕೆ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಪಾಯಿಂಟ್ಸ್ ಜಾಸ್ತಿ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಾಂದರೆ ಎರಡು ಸೇರಿಸಿ ಬರೀಬೇಕು. ಇಲ್ಲಿ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಇಲ್ಲಿ ಒಟ್ಟು ಬೇಡಿಕೆ ಮತ್ತು ಒಟ್ಟು ಪೂರೈಕೆ. ಇಲ್ಲಿ ಒಂದು ಈರುಳ್ಳಿಯ ಬೆಲೆ ಅಥವಾ ಒಂದು ಟೊಮೆಟೊವಿನ ಬೇಡಿಕೆ ಈ ಕುರಿತು ಅಧ್ಯಯನ ಮಾಡಿದ್ರೆ ಅದು ಹಾಗೆ ಅಲ್ಲ. ಇಡೀ ದೇಶದ ಎಲ್ಲ ಸರಕು ಸೇವೆಗಳ ಒಟ್ಟು ಬೇಡಿಕೆ ಎಷ್ಟಿದೆ, ಒಟ್ಟು ಪೂರೈಕೆ ಎಷ್ಟಿದೆ ಅಂತ ಅದು ಅಧ್ಯಯನ ಮಾಡುತ್ತೆ. ಇದಕ್ಕೆ ನಾವು ಮೈಕ್ರೋ ಎಕನಾಮಿಕ್ಸ್ ಆಲ್ಸೋ ಕಾಲ್ಡ್ ಪ್ರೈಸ್ ಥಿಯರಿ, ಬೆಲೆಯ ಸಿದ್ಧಾಂತ ಅಂತೇಳಿ ನಾವು ಕರಿತೀವಿ ಅಂತ ನಾವು ತಿಳ್ಕೊಂಡಿದ್ದೆವು. ಇದನ್ನು ಏನು ಅಂತ ಕರಿತೀವಿ ನಾವು, ಇನ್ಕಮ್ ಎಂಪ್ಲಾಯ್ಮೆಂಟ್ ಥಿಯರಿ ಅಂತೇಳಿ ಕರಿತಾ ಹೋಗ್ತೀವಿ. ಕೇನ್ಸ್ದು ಥಿಯರಿ ಅಲ್ಲೂ, ಹಾಗಾಗಿ ಇದನ್ನು ಇನ್ಕಮ್ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಅಂತಲೂ ಕರಿತಾ ಹೋಗ್ತೀವಿ. ಇದನ್ನು ಪಾರ್ಟ್ ಆಫ್ ಎಕನಾಮಿ, ಆರ್ಥಿಕತೆ ಒಂದು ಭಾಗದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀವಿ. ಇಲ್ಲೇನು ಎಂಟೈರ್ ಎಕನಾಮಿಯನ್ನು ಅಧ್ಯಯನ ಮಾಡುತ್ತೆ, ಇಡೀ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ. ಮೈಕ್ರೋ ಎಕನಾಮಿಕ್ಸ್ನ ಫಾದರ್ ಯಾರು, ಪಿತಾಮಹ ಆಲ್ಫ್ರೆಡ್ ಮಾರ್ಷಲ್. ನಮ್ಮ ಮ್ಯಾಕ್ರೋ ಎಕನಾಮಿಕ್ಸ್ದು ಪಿತಾಮಹ JM ಕೇನ್ಸ್, ಜಾನ್ ಮೆನಾರ್ಡ್ ಕೇನ್ಸನ್ನು ಹೆಚ್ಚಾಗಿ ನಾವು ಶಾರ್ಟಾಗಿ JM ಕೇನ್ಸ್ ಅಂತಲೇ ಬರೆಯುವಂಥದ್ದು ಮಕ್ಕಳೇ. ಇದವರ ಇನಿಷಿಯಲ್ದು ಫುಲ್ ಫಾರ್ಮ್ ನಾನು ಆಗಲೇ ಹೇಳಿಕೊಟ್ಟಿದ್ದು ಜಾನ್ ಮೆನಾರ್ಡ್ ಕೇನ್ಸ್, ಹೆಚ್ಚಾಗಿ ಅವರನ್ನು JM ಕೇನ್ಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ನಾವು ನೋಡುವಾಗಲೇ ಮೈಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ಒಂದು ನ್ಯಾರೋ ಕಾನ್ಸೆಪ್ಟ್ ಅಲ್ವಾ, ಸಂಕುಚಿತವಾದ ಅರ್ಥ ಎನ್ನುವಂಥದ್ದು ಅದಕ್ಕೆ ಇದೆ. ಆದರೆ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥದ್ದು ವೈಡರ್, ಏನು ವಿಶಾಲವಾದಂತಹ ಅರ್ಥವನ್ನು ಇದು ಒಳಗೊಂಡಿದೆ. ನೆಕ್ಸ್ಟ್ ಸ್ಟಡೀಸ್ ಇಂಡಿವಿಜುವಲ್ ಪ್ರೈಸಸ್, ಒಂದೊಂದು ವಸ್ತುವಿನ ಬೆಲೆಯ ಕುರಿತು ಅಲ್ವಾ, ವ್ಯಕ್ತಿಗತವಾಗಿ ಬೆಲೆಯ ಅಧ್ಯಯನವನ್ನು ಮಾಡುತ್ತೆ. ಸ್ಟಡೀಸ್ ಓವರ್ ಆಲ್ ಪ್ರೈಸ್ ಲೆವೆಲ್, ಇಡೀ ಆರ್ಥಿಕತೆಯ ಒಟ್ಟು ಬೆಲೆಯ ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಇದು ಟೋಟಲಾಗಿ ಏನಂತ ಹೇಳ್ಬೋದು ಮಕ್ಕಳೇ, ಇದು ಒಂದು ಥಿಯರಿ ಅಂತ ಹೇಳ್ಬೋದು, ಇದು ಟೋಟಲ್ ಥಿಯರಿ ಅಂತ ಹೇಳ್ಬೋದು ಅಲ್ವಾ. ಇಲ್ಲಿ ಒಂದು ವಸ್ತುವಿನ ಬಗ್ಗೆ, ಇದು ಒಟ್ಟು ವಸ್ತುವಿನ ಬಗೆಗಿನ ಅಧ್ಯಯನ ಎನ್ನುವಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಇನ್ನೂ ಪಾಯಿಂಟ್ ಜಾಸ್ತಿ ಮಾಡಬೇಕು ಅಂತಂದರೆ ನಿಮಗೆ ಈಗಲೂ ಬರಿಬೋದು. ಇಲ್ಲಿ ಇಂಟರ್ನಲ್ ಟ್ರೇಡ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತಾ ಹೋಗುತ್ತೆ. ದೇಶದ ಒಳಗಿನ ವ್ಯಾಪಾರದ ಕುರಿತು, ಒಂದೊಂದು ವಸ್ತುವಿನ ಬಗೆಗಿನ ವ್ಯಾಪಾರದ ಬಗ್ಗೆ ಅಧ್ಯಯನ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತೆ. ಇದು ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಎನ್ನುವಂಥದ್ದು ಕೊಡುತ್ತೆ. ಹಾಗಾಗಿ ಟೋಟಲ್ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಾವು ಮೈಕ್ರೋ ಎಕನಾಮಿಕ್ಸ್ಗೂ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಬೇಕು, ಮ್ಯಾಕ್ರೋಗೂ ಕೊಡಬೇಕು. ಇದೆರಡು ಸಹ ಸೇರಿದಾಗ ನಮ್ಮ ದೇಶ ಎನ್ನುವಂಥದ್ದು ಅಭಿವೃದ್ಧಿ ಹೊಂದುತ್ತೆ. ಓಕೆ ಸ್ಟೂಡೆಂಟ್ಸ್, ನಮಗಿನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಹೊಸ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆ ನಮಗೆ ಭೇಟಿಯಾಗೋಣ. ಅದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ನಿಮ್ಮ ಫ್ರೆಂಡ್ಸಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.